ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಎಲ್ಲ ಸಬ್ಸ್ಕ್ರೈಬರ್ಗೂ ಸಾರಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ತುಂಬಾ ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ನಿನ್ನೆ ನನಗೆ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A13 ಒಂದು ಫೋನ್ ಬಂತು FRP ಅನ್ಲಾಕ್ಗೆ. ನನ್ನ ಹತ್ರ UMD ಡೊಂಗಲ್ ಇದೆ. UMD ಡೊಂಗಲ್ ಟ್ರೈ ಮಾಡಿದೆ, ಅದು ಆಗ್ಲಿಲ್ಲ. ಸೊ ಅನ್ಲಾಕ್ ಟೂಲು ನಂದು ಎಕ್ಸ್ಪೈರ್ ಆಗಿದೆ. ನನ್ನ ಫ್ರೆಂಡ್ನ ಕೇಳಿದೆ, ಅನ್ಲಾಕ್ ಟೂಲ್ ಆಗುತ್ತೆ, ಆಗಲ್ಲ ಅಂದ. ಸೊ ನಮ್ಗೆ ಇದ್ರಲ್ಲಿ ಆಗಿಲ್ಲಪ್ಪ ಅಂದ್ರೆ ನಮ್ಗೆ ಚಿಮೆರೆ ಟೂಲು, ಚೀತಾ ಟೂಲು ಅಂತ ತುಂಬಾ ಟೂಲ್ಸ್ ಇದೆ. ಆ ಟೂಲ್ ಅಲ್ಲೆಲ್ಲ ಮಾಡ್ಬೋದು, ಬಟ್ ಪ್ರೈಸ್ ತುಂಬಾ ಇದೆ, ನಾನು ತಗೊಂಡ್ಲಿಲ್ಲ. ಸೊ ಈಸಿ ಟ್ಯಾಕ್ ಅಲ್ಲಿ ನಾನು ಏನೇನ್ ಪ್ರೊಸೀಜರ್ ಮಾಡಿದೆ ಅಂತ ವಿಡಿಯೋದಲ್ಲಿ ಇರುತ್ತೆ. ಬಟ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಏನಾಯ್ತಪ್ಪ ಅಂದ್ರೆ ಈಸಿ ಟ್ಯಾಕ್ ಅಲ್ಲಿ ISP ನೋಟ್ ಮಾಡ್ಬಿಟ್ಟು ಅನ್ಲಾಕ್ ಅಂತೂ ಆಯ್ತು, ಸಕ್ಸಸ್ಫುಲ್ ಆಗಾಯ್ತು. ಬಟ್ ಫೈನಲಿ ಏನಾಯ್ತಪ್ಪ ಅಂದ್ರೆ ಫೋನು ಡೆಡ್ ಆಯ್ತು. ಸ್ಯಾಮ್ಸಂಗ್ ಗ್ಯಾಲಕ್ಸಿ A13 ಇದೇ ಫೋನು ರೆಡಿ ಆಯ್ತು. ರೆಡಿ ಆದ್ಮೇಲೆ ಇದು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಈಗ ಪ್ರೊಸೀಜರ್ ಏನೇನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಟ್ ತುಂಬಾ ರಿಸ್ಕ್ ಇರುತ್ತೆ, ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ, ಈಸಿ ಟ್ಯಾಕ್ ಬಾಕ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಟ್ರೈ ಮಾಡಿ. ಇಲ್ಲಾಂದ್ರೆ ಚೀತಾ ಟೂಲು, ಚಿಮೆರೆ ಟೂಲ್ ಇದರಲ್ಲಿ ನೀವು ಮಾಡ್ಕೋಬಹುದು. ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ರೆ ತಗೊಂಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಈಸಿ ಟ್ಯಾಕ್ ಬಾಕ್ಸ್, ಇದು ಜಾಸ್ತಿ ಇದೆ, ಈಸಿ ಟ್ಯಾಕ್ ಬಾಕ್ಸ್ ಕಡಿಮೆ ಇಲ್ಲ, ಇದು ತುಂಬಾ ಜಾಸ್ತಿನೇ ಇದೆ. ಬಟ್ ನನ್ನ ಹತ್ರ ನಾನು EMMC ಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ತಗೊಂಡಿದ್ದೆ. ಸೊ ನೀವು ಬೇಕು ಅಂದ್ರೆ ಈಸಿ ಸೆಟಪ್ ಬಾಕ್ಸ್ ಇದ್ರೆ ಇದ್ರಲ್ಲಿ ಟ್ರೈ ಮಾಡ್ಬೋದು. ತುಂಬಾ ರಿಸ್ಕ್ ಇರುತ್ತೆ, ರಿಸ್ಕ್ ಬೇಡ ಅಂದ್ರೆ ವಾಪಸ್ ಕೊಟ್ಬಿಡಿ. ರಿಸ್ಕ್ ತಗೊಂತೀನಿ ಅಂದ್ರೆ ದುಡ್ಡು ತಗೊಬಹುದು, ಟ್ರೈ ಮಾಡಿ. ಸೊ ಪ್ರೊಸೀಜರ್ ಪ್ರಾಪರ್ ಇದೆ, ಇನ್ ರಾಂಗ್ ಏನಿಲ್ಲ. ಬಟ್ ಬೈ ಮಿಸ್ಟೇಕ್ ಈ ಫೋನ್ ಅಲ್ಲಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸೊ ವಿಡಿಯೋ ನೋಡಿ ಯಾವ ರೀತಿ FRP ಅನ್ಲಾಕ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಓಕೆನಾ? ಎಸ್ ಫ್ರೆಂಡ್ಸ್, ನೋಡಿ ಇದೇ ಈಸಿ ಸೆಟಪ್ ಬಾಕ್ಸು. ಸೊ ISP ಪಿನ್ಔಟ್ ಮಾಡಿಬಿಟ್ಟು ನಾವು ಕಂಪ್ಯೂಟರ್ಗೆ ನೀಟಾಗಿ ಕನೆಕ್ಟ್ ಮಾಡಿದ್ದೀವಿ. ಸೊ ISP ಪಿನ್ಔಟ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ವೀಡಿಯೋದಲ್ಲಿ ಕೊಡ್ತಾಯಿದ್ದೀನಿ. ಇದು ನಿಮಗೆ ಗೂಗಲಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ನೀವು ಈಸಿ ಸೆಟಕ್ಸ್ ಕ್ಲಾಸಿಕ್ ಸೂಟ್ನ ಓಪನ್ ಮಾಡಿಕೊಂಡು EMMCನ ಡಿಟೆಕ್ಟ್ ಮಾಡಬೇಕಾಗುತ್ತೆ ಫಸ್ಟಿಗೆ. ಸೊ ಡಿಟೆಕ್ಟ್ ಆಯಿತು ಅಂದರೆ ISP ಪಿನ್ಔಟ್ ಎಲ್ಲ ಜಂಪರ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ ಅಂತ. ಸೊ ನೆಕ್ಸ್ಟ್ ಅಡ್ವಾನ್ಸಲ್ಲಿ ಆಂಡ್ರಾಯ್ಡ್ FRP ಕ್ಲಿಯರ್ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಮಾಡಿ. ನಿಮಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿಮಗೆ FRP ಅನ್ನೋದು ಕ್ಲಿಯರ್ ಆಗುತ್ತೆ. ಸೊ ಈ ಪ್ರೊಸೀಜರಲ್ಲಿ ನಾವು ಈ ಫೋನು ಡೆಡ್ ಆಗುತ್ತೆ, ನಮ್ಮ ಫೋನು ಡೆಡ್ ಆಗುತ್ತೆ. ಸೊ ಅದನ್ನು ರಿಕವರಿ ಮಾಡೋ ಪ್ರೊಸೀಜರು 1 or 2 hour ತುಂಬ ಟೈಮ್ ತೊಗೊಂಡೆ. ಸೊ ನಿಮಗೆ ಮ್ಯಾಕ್ಸಿಮಮ್ ಆಗಲ್ಲ. ಸೊ ಈ ಪ್ರೊಸೀಜರಲ್ಲಿ ನಮಗೆ ಡೆಡ್ ಆಯಿತು. ಇನ್ ಕೇಸ್ ನಿಮಗೆ ಡೆಡ್ ಆದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಯಾವ ರೀತಿ ಅದನ್ನ ರಿಕವರಿ ಮಾಡಬೇಕು ಅಂತ. ಸೊ ಫೈನಲಿ ನಮಗೆ ಸಕ್ಸಸ್ ಅನ್ನೋದಾಯಿತು. ಇದೆಲ್ಲ ನೆಕ್ಸ್ಟ್ ಎಲ್ಲ ಪ್ರೊಸೀಜರೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಫಾಲೋ ಮಾಡಿ ವಿಡಿಯೋನ.